ಸರ್ ಈಗಿನ ಕಾಲದಲ್ಲಿ 100 ರೂಪಾಯಿಗೆ ಒಂದು ಕಪ್ ಕಾಫಿ ಸಿಗುತ್ತಾ? 12 rupees to become 1200 rupees in next 1 year. ಸರ್ ಅಲ್ಲಿ ಹೋದಾಗ ಇನ್ವೆಸ್ಟ್ ಮಾಡಬೇಕು, SIP ಕಂಟಿನ್ಯೂ ಮಾಡಬೇಕು. ಹೆಂಗೆ ಮಾಡಲಿಯಪ್ಪ? There is also a myth that only AAA are the safest bonds. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ, ಸಡನ್ನಾಗಿ 30-40% ಬೀಳ್ಬೋದು. ಬೀಳಿದ ತಕ್ಷಣ ಎಲ್ಲ ಪ್ಯಾನಿಕ್ ಆಗಿ ನಾನು ಅದರಿಂದ ವಾಪಸ್ ತೆಗಿಬೇಕು ಅಂತ ಹೇಳ್ತಾರೆ. 21% Gen Z are buying loans only for traveling. ಅನ್ಲಿಸ್ಟೆಡ್ 24 months ಅಂತ ಹೇಳಿದ್ರಿ. ಕ್ಯಾಪಿಟಲ್ ಗೇನು ಯಾವ ಥರ ಇರುತ್ತೆ? ಸೊ ಈ ವೊಲ್ಯಾಟಿಲಿಟಿಯನ್ನು ನೀವು ಡೈಜೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದರೆ ಮಾತ್ರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ. Go home and sit and think about this question now today. What is my market correction plan? ನಿಮ್ಮ ರಿಸ್ಕ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದ್ದರೆ ಅಗ್ರೆಸಿವ್ ಹೈಬ್ರಿಡ್ ಜಾಸ್ತಿ ತೊಗೊಳ್ತೀನಿ ಅಂತ ಇಷ್ಟ ಇದ್ದರೆ ಫ್ಲೆಕ್ಸಿ ಕ್ಯಾಪ್ ಚೂಸ್ ಮಾಡ್ಬೋದು. ಯಾವ ಕಂಪ್ನಿಯಲ್ಲಿ FIDI ಇನ್ವೆಸ್ಟರ್ಸ್ ಜಾಸ್ತಿ ಇದಾರಲ್ಲ, ದಟ್ ಈಸ್ ಗುಡ್. ಯಾವ ಕಂಪ್ನಿಯಲ್ಲಿ ಸಾಲ ಕಮ್ಮಿ ಇದೆಯಲ್ಲ, ದಟ್ ಈಸ್ ಗುಡ್. ಅವ್ರಿಗೆ ಒಂದು ಕಡೆ ಆಸೆ ತೋರಿಸ್ಬಿಡ್ತಾರೆ, ಇದೇನೋ ರಿಸ್ಕ್ ತೊಗೊಬಿಡೋಣಪ್ಪ, ಏನೂ ಆಗೋದಿಲ್ಲ ಅಂತ. ನಾವು ಆ ಒಂದು ದುರಾಸೆಯಿಂದ ನಾವು ಆ ಒಂದು ಇದಕ್ಕೆ ಬಿದ್ದು ಬಿಡ್ತೀವಿ. ಒಂದು ವೇಳೆ ಅನ್ಲಿಸ್ಟೆಡ್ ಬಾಂಡ್ಸ್ ಇದೆ ನಿಮ್ಮ ಹತ್ರ, ಸೊ ಅದನ್ನು ಟ್ರೇಡ್ ಮಾಡಿದಾಗ ಕ್ಯಾಪಿಟಲ್ ಗೇನ್ಸ್ ಏನಾದರೂ ಬಂದರೆ ಆ ಟ್ರೇಡಿಂಗಲ್ಲಿ, ದೆನ್ ಇಟ್ ವಿಲ್ ಬಿ ಟ್ಯಾಕ್ಸ್ಡ್ ಅಟ್ ಯುವರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್. ಸೊ ಇನ್ಕಮ್ ಸೋರ್ಸಸ್ ಮತ್ತು ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಶ್ರೀಮಂತರಾಗ್ತೀನಿ ಅನ್ನೋದು ಜಾಸ್ತಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅನಿಸುತ್ತೆ.